ಇದೇ ಬೆಳ್ತಂಗಡಿ ತಾಲೂಕಿನಲ್ಲಿ ಮಲೆಯಡ್ಕ ಅನ್ನುವಂಥ ಪರಿಸರದಲ್ಲಿ ಮುಗಿರಡ್ಕ ಕನ್ಸ್ಟ್ರಕ್ಷನ್ ಅನ್ನುವಂಥ ಒಂದು ಸಂಸ್ಥೆ ಇದೆ. ಅದರಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಸ್ಥಳೀಯ ಆಡಳಿತ ಮಂಡಳಿಗೆಲ್ಲ ದೂರನ್ನ ಕೊಟ್ಟು ದೊಡ್ಡ ಮಟ್ಟಿನ ಹೋರಾಟವನ್ನ ಮಾಡಿದ್ರು. ಆಗ ಇದರಿಂದ ನಮ್ಗೆ ಹೊಗೆ ಬರ್ತಾ ಇದೆ, ನಮ್ಮ ರೋಡ್ಗಳು ಹಾಳಾಗ್ತಾ ಇದೆ, ಪಶ್ಚಿಮ ಘಟ್ಟಗಳು ಇವತ್ತು ನಾಶವಾಗ್ತಾ ಇದೆ ಅಂತ ಹೇಳಿ ಅವರೆಲ್ಲ ಹೋರಾಟ ಮಾಡಿದಾಗ ಪಾಪ ಸೋ ಕಾಲ್ಡ್ ಪರಿಸರ ಪ್ರೇಮಿಗಳಿಗೆ ಅವತ್ತು ಪರಿಸರ ಕಾಣಲೇ ಇಲ್ಲ. ಅಕ್ರಮ ಮರಳುಗಾರಿಕೆ ವಿರುದ್ಧ ನೀವೇನಾದರೂ ಧ್ವನಿ ಎತ್ತಿದ್ದೀರಾ? ಅಕ್ರಮ ಕಲ್ಲುಕೋರೆಗಳ ಬಗ್ಗೆ ನೀವು ಧ್ವನಿ ಎತ್ತಿದ್ದೀರಾ? ನಿಮ್ಮ ಪರಿಸರ ಪ್ರೇಮ ಅದು ತೋರಿಸ್ಬೇಕಿತ್ತು. ಒಂದು ಕೆರೆಯ ಬಗ್ಗೆ ಏಕಾಏಕಿ ಪರಿಸರ ಪ್ರೇಮ ಮೂಡಿದ್ದು. STPಯನ್ನ ಮಾಡೋದಕ್ಕಿಂತ ಮುಂಚೆ ಗುರುವಾಯನ ಕೆರೆಗೆ ಬಂದು ಇದು ನೀರು ಸೇರ್ತಿತ್ತಲ್ಲ, ಆಗ ನೀವ್ಯಾಕೆ ಮಾತನಾಡ್ಲಿಲ್ಲ? ಯಾಕೆ ಅಂತ ಕೇಳಿದ್ರೆ, ನಿಮ್ಮ ಸಂಸ್ಥೆಯಲ್ಲಾಗುವಂಥ, ನಿಮ್ಮ ಊರಿನಲ್ಲಾಗುವಂಥ ದೇವಸ್ಥಾನಕ್ಕೆ ಇದೇ ಸುಮಂತ್ ಕುಮಾರ್ ಜೈನ್ ಅವರು ದೇಣಿಗೆ ಕೊಟ್ಟಿದ್ರು. ಸ್ನೇಹಿತರೆ ನಮಸ್ಕಾರ. ನಾನು ನಿನ್ನೆಯಷ್ಟೇ ಒಂದು ವಿಡಿಯೋವನ್ನು ಮಾಡಿದ್ದೆ. ಗುರುವಾಯನ ಕೆರೆಯಲ್ಲಿರುವಂತಹ ಎಕ್ಸೆಲ್ ಕಾಲೇಜು ಹಾಗೂ ಗುರುವಾಯನ ಕೆರೆ ಇದೆರಡರ ನಡುವೆ ನಡೆಯುತ್ತಿರುವಂತಹ ಸಾಮಾಜಿಕ ಜಾಲತಾಣಗಳ ಹೋರಾಟ, ಅದರ ಹಿಂದಿರುವಂತಹ ರಾಜಕೀಯ, ಜೊತೆಗೆ ಯಾಕೆ ಇದೆಲ್ಲ ಈಗ ಸೃಷ್ಟಿ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಹೇಳುವಂತ ಪ್ರಯತ್ನ ಮಾಡಿದೆ. ನನಗಂತೂ ತುಂಬಾ ಈಗಲೂ ಕೂಡ ಸ್ಪಷ್ಟವಾಗಿದ್ದೀನಿ. ನಾನು ಎರಡೂ ಕಡೆಯಲ್ಲೂ ಕೂಡ ಯಾವ ತಪ್ಪು ಆಗಿದೆ ಅನ್ನುವಂಥದ್ದನ್ನ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೆ. ಅದರಲ್ಲಿ ಒಬ್ಬನನ್ನ ಮೇಲಿಟ್ಟು ಒಬ್ಬನನ್ನ ಕೆಳಗಿಟ್ಟು ಅಥವಾ ಇನ್ನೊಬ್ಬನನ್ನ ಹೊಗಳುವಂತ ಕೆಲಸವನ್ನ ನಾನು ಇದರಲ್ಲಿ ಮಾಡಿರ್ಲಿಲ್ಲ. ಆದ್ರೆ ಈ ವಿಡಿಯೋವನ್ನ ನೋಡಿದ ನಂತರ ಕೆಲವೊಂದಿಷ್ಟು ಜನರಿಗೆ ಪಾಪ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಸೊ ವಿಷಯ ಹಾಗಲ್ಲ ಹೀಗಲ್ಲ ಅಂತ ಹೇಳುವಂತ ಒಂದಿಷ್ಟು ಮೆಸೇಜ್ಗಳನ್ನ, ಫೋನ್ ಕರೆಗಳನ್ನ, ನನ್ನ ವಿಡಿಯೋಗಳ ಕೆಳಗೆ ಕಮೆಂಟ್ಗಳನ್ನ ಮಾಡ್ತಾ ಇದ್ದೀರಾ. ಇಟ್ಸ್ ಓಕೆ. ಆದರೆ ನಿಮಗೆ ನೆನಪಿರ್ಲಿ, ಇದೇ ಬೆಳ್ತಂಗಡಿ ತಾಲೂಕಿನಲ್ಲಿ ಮಲೆಯಡ್ಕ ಅನ್ನುವಂಥ ಪರಿಸರದಲ್ಲಿ ಮುಗಿರಡ್ಕ ಕನ್ಸ್ಟ್ರಕ್ಷನ್ ಅನ್ನುವಂಥ ಒಂದು ಸಂಸ್ಥೆ ಇದೆ. ಅದರಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಸ್ಥಳೀಯ ಆಡಳಿತ ಮಂಡಳಿಗೆಲ್ಲ ದೂರನ್ನ ಕೊಟ್ಟು ದೊಡ್ಡ ಮಟ್ಟಿನ ಹೋರಾಟವನ್ನ ಮಾಡಿದ್ರು ಆ ಭಾಗದಲ್ಲಿ. ಮಲೆಯಡ್ಕ, ಇಂಜಾವು, ಈ ಸುತ್ತಮುತ್ತಲಿನ ಪ್ರದೇಶದವರು. ಆಗ ಇದರಿಂದ ನಮ್ಗೆ ಹೊಗೆ ಬರ್ತಾ ಇದೆ, ನಮ್ಮ ರೋಡ್ಗಳು ಹಾಳಾಗ್ತಾ ಇದೆ, ಮುಗಿರಡ್ಕ ಕನ್ಸ್ಟ್ರಕ್ಷನ್ ಇಂದ ಪಶ್ಚಿಮ ಘಟ್ಟಗಳು ಇವತ್ತು ನಾಶವಾಗ್ತಾ ಇದೆ ಅಂತ ಹೇಳಿ ಅವರೆಲ್ಲ ಹೋರಾಟ ಮಾಡಿದಾಗ ಪಾಪ ಸೋ ಕಾಲ್ಡ್ ಪರಿಸರ ಪ್ರೇಮಿಗಳಿಗೆ ಅವತ್ತು ಪರಿಸರ ಕಾಣಲೇ ಇಲ್ಲ. ಪಾಪ ಅವ್ರು PAL ಅರ್ಜಿಯನ್ನ ಸಲ್ಲಿಸಿ ಈಗ ಮುಗಿರಡ್ಕ ಕನ್ಸ್ಟ್ರಕ್ಷನ್ ಅವರಿಗೆ ಒಂದು ನೋಟಿಸ್ ಕೂಡ ಹೋಗಿದೆ. ಹೈಕೋರ್ಟ್ ನಲ್ಲಿ PAL ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದರ ಬಗ್ಗೆ ತಾವು ಸೋ ಕಾಲ್ಡ್ ಪರಿಸರ ಪ್ರೇಮಿಗಳಿದ್ದೀರಲ್ಲ, ಒಂದಾದ್ರೂ ಪೋಸ್ಟ್ ಹಾಕಿದ್ದೀರಾ? ಇವತ್ತು ಬೆಳ್ತಂಗಡಿ ತಾಲೂಕಿನ ಸುತ್ತಮುತ್ತ ಆಗ್ತಾ ಇರುವಂತಹ ಅಕ್ರಮ ಕಟ್ಟಡಗಳ ಬಗ್ಗೆ ನೀವೇನಾದ್ರೂ ಧ್ವನಿ ಎತ್ತಿದ್ದೀರಾ? ಇವತ್ತು ಬೆಳ್ತಂಗಡಿ ತಾಲೂಕಿನ ಸುತ್ತಮುತ್ತ ಆಗ್ತಿರುವಂತಹ ಮರಳುಗಾರಿಕೆಯ ವಿರುದ್ಧ, ಅಕ್ರಮ ಮರಳುಗಾರಿಕೆಯ ವಿರುದ್ಧ ನೀವೇನಾದ್ರೂ ಧ್ವನಿ ಎತ್ತಿದ್ದೀರಾ? ಅಕ್ರಮ ಕಲ್ಲುಕೋರೆಗಳ ಬಗ್ಗೆ ನೀವು ಧ್ವನಿ ಎತ್ತಿದ್ದೀರಾ? ನಿಮ್ಮ ಪರಿಸರ ಪ್ರೇಮ ಅಲ್ಲಿ ತೋರಿಸ್ಬೇಕಿತ್ತು. ನೀವು ಇವತ್ತು ಕದ್ದು ಸಾಗಣೆ ಮಾಡುವಂತಹ, ಮರಗಳನ್ನ ಸಾಗಣೆ ಮಾಡುವಂತಹ, ಮರಗಳ ನಾಶಕ್ಕೆ ಕಾರಣವಾಗುವಂತವ್ರ ಬಗ್ಗೆ ಮಾತನಾಡ್ತಾ ಇದ್ದೀರಾ? ನಿಮಗೆ ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿರುವಂತಹ ಗುರುವಾಯನ ಕೆರೆಯಲ್ಲಿರುವಂತಹ ಒಂದು ಕೆರೆಯ ಬಗ್ಗೆ ಏಕಾಏಕಿ ಪರಿಸರ ಪ್ರೇಮ ಮೂಡಿದ್ದು. ಯಾಕಂದ್ರೆ 2-3 ವರ್ಷಗಳಿಂದಲೂ ಕೂಡ, 2 ವರ್ಷಗಳ ಹಿಂದೆ ಅವರೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸುಮಂತ್ ಕುಮಾರ್ ಜೈನ್ ಅವರು ಅಲ್ಲೊಂದು STP ಮಾಡಿದ್ದಾರೆ. ಅದು ಅಲ್ಲಿಯ ಮಕ್ಕಳಿಗೆ ಸಾಕಾಗ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ವಾದ. ಆದ್ರೆ ನಾನು ಕೇಳೋದು, STPಯನ್ನ ಮಾಡೋದಕ್ಕಿಂತ ಮುಂಚೆ ಗುರುವಾಯನ ಕೆರೆಗೆ ಬಂದು ಇದು ನೀರು ಸೇರ್ತಿತ್ತಲ್ಲ, ಆಗ ನೀವ್ಯಾಕೆ ಮಾತನಾಡ್ಲಿಲ್ಲ? ಯಾಕೆ ಮಾತಾಡಿಲ್ಲ ಅಂತ ಹೇಳ್ಬೇಕ ನಾನು? ಯಾಕೆ ಅಂತ ಕೇಳಿದ್ರೆ, ನಿಮಗೆ ಆಗ ವ್ಯವಸ್ಥಿತವಾದಂತಹ ಡೊನೇಷನ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಬೇಕಿತ್ತು. ನಿಮ್ಮ ಸಂಸ್ಥೆಯಲ್ಲಾಗುವಂಥ, ನಿಮ್ಮ ಊರಿನಲ್ಲಾಗುವಂಥ ದೇವಸ್ಥಾನಕ್ಕೆ ಇದೇ ಸುಮಂತ್ ಕುಮಾರ್ ಜೈನ್ ಅವರು ದೇಣಿಗೆ ಕೊಟ್ಟಿದ್ರು. ಇನ್ನೊಂದ್ಸಲ ದೇಣಿಗೆ ಕೊಡೋದಕ್ಕೆ ಹೋಗ್ಬೇಕಾದಾಗ ನಾವು ಮಾತನಾಡ್ಬೇಕಲ್ವಾ ಅನ್ನುವಂಥ ಒಂದು ಮುಲಾಜು ನಿಮ್ಮನ್ನ ಕಾಡ್ತಾ ಇತ್ತು. ಅದಕ್ಕೋಸ್ಕರ ನೀವು ಮಾತನಾಡಿರ್ಲಿಲ್ಲ. ಅವತ್ತು ಯಾರು ಕೂಡ ಮಾತನಾಡಿದವರು ಈಗ ಏಕಾಏಕಿ ತಮಗೆಲ್ಲ ಪರಿಸರ ಪ್ರೇಮ, ಪರಿಸರ ಜಾಗೃತಿ, ನಮ್ಮ ಪರಿಸರವನ್ನ ಉಳಿಸ್ಬೇಕು, ನಮ್ಮ ಕೆರೆಯನ್ನು ಉಳಿಸ್ಬೇಕು, ಕೆರೆ ಮಲಿನಗೊಳ್ತಾ ಇದೆ. 2-3 ವರ್ಷಗಳ ನಂತರವಂತ ನಿಮಗೆಲ್ಲ ಕೆರೆ ಮೇಲೆ ಪ್ರೀತಿ. ಕೆರೆಯ ಮೇಲೆ ಪ್ರೀತಿ ಇದ್ದರೆ ಆ ಕೆರೆಯನ್ನು ಸ್ವಚ್ಛಗೊಳಿಸುವ ಕೆಲಸವನ್ನ ಎಲ್ಲರೂ ಸೇರಿ ಮಾಡಬಹುದಾಗಿತ್ತು.
ಅಥವಾ ಕೆರೆಯ ಬಗ್ಗೆ ಈ ಮುಂಚೆಯೇ ಧ್ವನಿಯನ್ನ ಎತ್ತಬಹುದಾಗಿತ್ತು, ಏಕಾಏಕಿ ಎತ್ತಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ನನ್ನನ್ನು ಸೇರಿಸಿ ಸುತ್ತಮುತ್ತಲಿನ ಎಲ್ಲಾ ಜನರನ್ನು ಕೂಡ ಕಾಡುತ್ತೆ. ಆಮೇಲೆ ಇನ್ನೊಬ್ರು ಪಾಪ ಇವತ್ತು ಬೆಳಿಗ್ಗೆ ಬಂದು ಕಮೆಂಟ್ ಹಾಕಿದ್ದಾರೆ, ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಬೆಂಬಲಿಸುವಂತವರನ್ನ ಇವರು ಸಪೋರ್ಟ್ ಮಾಡಿ ಮಾತನಾಡ್ತಾ ಇದ್ದಾರೆ. ಆರು ಬಂದ್ರೆ ಅತ್ತೆ ಕಡೆ, 3 ಬಂದ್ರೆ ಸೊಸೆ ಕಡೆ. ಒಬ್ಬ ವ್ಯಕ್ತಿ, ನಮ್ಮ ಕುಟುಂಬದ ವ್ಯಕ್ತಿ, ಆತನ ಪರವಾಗಿ ಹೊರಗಡೆಯವನು ಯಾರಾದ್ರೂ ಮಾತನಾಡ್ದ ಅಂತ ಹೇಳಿದ್ರೆ ಆತ ನಮ್ಮ ಮನೆಯ ಸದಸ್ಯನೇ ಅನ್ನುವಂಥದ್ದು ನಮ್ಮ ಗಮನದಲ್ಲಿ ಇರಬೇಕು. ಆತ ಹೊರಗಡೆಯವನು ಯಾರೋ ಒಬ್ಬ ಮಾತನಾಡಿದ ಅವನ ಪರವಾಗಿ ಅಂತ ಅನ್ನುವ ಕಾರಣಕ್ಕೋಸ್ಕರ ನೀನು ಅವನ ಮನೆಗೆ ಹೋಗಿ ಕೂತ್ಕೋ ಅಂತ ಹೇಳಿದ್ರೆ ಆ ವ್ಯಕ್ತಿಗೂ ಒಂದು ಸ್ವಾಭಿಮಾನ ಇದೆ, ಆ ವ್ಯಕ್ತಿ ಆ ಮನೆಗೆ ಹೋಗಿ ಕೂತ್ಕೊಳ್ಳುವ ಸಾಧ್ಯತೆ ಇದೆ. ನಮ್ಮ ಮನೆಯ ವ್ಯಕ್ತಿ ತಪ್ಪು ಮಾಡಿದಾಗ ಅದನ್ನ ತಪ್ಪು ಅಂತ ಹೇಳಿ ಮನವರಿಕೆ ಮಾಡಿಕೊಡುವಂತಹ ವಿಧಾನಗಳು ಬೇರೆ ಇದೆ. ಆ ವಿಧಾನಗಳನ್ನ ಬಿಟ್ಟು ನೀವು ಮಹೇಶ್ ಶೆಟ್ಟಿ ತಿಮರೋಡಿ ಕಡೆಯವರು, ನೀವು ಕಾಂಗ್ರೆಸ್ ಕಡೆಯವರು, ನೀವು ಬಿಜೆಪಿ ಕಡೆಯವರು, JDS ಕಡೆಯವರು ಅಂತ ಹೇಳಿ ನಿಮ್ಮಲ್ಲೇ ವಿಭಾಗಗಳನ್ನ ಮಾಡ್ತಾ ಹೋದ್ರೆ ಒಡಕುಗಳು ಜಾಸ್ತಿ ಆಗುತ್ತೆ. ಇನ್ನು ನಾನು ಜಾಸ್ತಿ ಮಾತನಾಡ್ಬೋದು, ನಿಮಗಳಿಗೆ ಫಂಡ್ ಮಾಡಿರುವಂತ ವಿಚಾರಗಳನ್ನು ಲಿಸ್ಟ್ ತೆಗೆದು ಕೊಡಬಹುದು ನಾನು. ಬಟ್ ಆ ಕೆಲಸವನ್ನ ಮಾಡೋದಕ್ಕಿಂತ ಮುಂಚೆ ನಮ್ಮಲ್ಲಿ ಏನ್ ತಪ್ಪುಗಳಾಗಿದೆ ಅಂತ ಹೇಳಿ ನಾವು ತಿಳ್ಕೊಂಡ್ರೆ ಒಳ್ಳೇದು. ಆಮೇಲೆ ನಿನಗೆ ಯಾಕಿದೆಲ್ಲ ಅಂತ ಕೇಳ್ಬೋದು. ಆ ಭಾಗದ ಪತ್ರಕರ್ತನಾಗಿ ನನಗೂ ಕೂಡ ಇದೊಂದು ಜವಾಬ್ದಾರಿಯುತವಾದಂತಹ ಕೆಲಸ. ಇವತ್ತು ಒಂದು ಸಂಸ್ಥೆಯನ್ನ ಕಟ್ಟಿ ಸುಮಾರು 5,000 ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನ ಮಾಡ್ತಾ ಇರುವಂತಹ ಸಂಸ್ಥೆ ಅದು. ಆ ಸಂಸ್ಥೆ ಇವತ್ತು ಕೊಟ್ಟಿರುವಂತಹ ವಿದ್ಯೆಯನ್ನ ಕೆಲವರು ದುರುಪಯೋಗ ಪಡಿಸಿಕೊಂಡಂತವ್ರು ಇದ್ದಾರೆ. ನನಗೆ ಆ ಸಂಸ್ಥೆ ವಿದ್ಯೆಯನ್ನು ಕೊಟ್ಟಿಲ್ಲ, ಆದ್ರೆ ವಿದ್ಯಾದೇಗುಲದ ಮೇಲಿನ ಗೌರವ ನನಗೆ ಹಾಗೇ ಇದೆ. ಆ ವಿದ್ಯಾಸಂಸ್ಥೆ ತಪ್ಪು ಮಾಡಿದ್ರೆ ಅದು ತಪ್ಪಲ್ಲ ಅಂತ ಹೇಳಕ್ಕಾಗಲ್ಲ, ಆದ್ರೆ ಅದನ್ನು ತಪ್ಪು ಅಂತ ಹೇಳುವಂತಹ ವಿಧಾನಗಳು ಬೇರೆ ಇದೆ. ಹಾಗಂತ ಹೇಳಿ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿ ಒಂದು ಪಕ್ಷಕ್ಕೆ ಸೇರಿಸ್ಬಿಡೋದಲ್ಲ. ನೆನಪಿರ್ಲಿ, ಇದೇ ABVPಯ ಕಾರ್ಯಕ್ರಮಗಳಾದಾಗ, ಇದೇ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕ್ರಮಗಳಾದಾಗ ಅತಿ ಹೆಚ್ಚು ದೇಣಿಗೆಯನ್ನ ಕೊಟ್ಟಿದ್ದು ಇದೇ ಸುಮಂತ್ ಕುಮಾರ್ ಜೈ. ನಿಮ್ಮ ನಡುವಿನ ರಾಜಕೀಯಕ್ಕೋಸ್ಕರ, ನಿಮ್ಮ ಸ್ವಪ್ರತಿಷ್ಠೆಗೋಸ್ಕರ ಒಬ್ಬ ಉತ್ತಮವಾದಂತಹ ಮುಖಂಡನನ್ನ, ನೇತಾರನನ್ನ, ಒಬ್ಬ ಉದ್ಯಮಿಯನ್ನ, ಒಬ್ಬ ಸಾಧಕನನ್ನ ಕಳ್ಕೊಳ್ಳಬೇಡಿ ಅನ್ನುವ ಕಿವಿ ಮಾತನ್ನ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.